ಪಾಕಿಸ್ತಾನಿ ಮಹಿಳೆಯನ್ನ ಮದುವೆಯಾಗಿದ್ದಂತಹ ಸೈನಿಕನ ವಜಾ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಿಂದ ಸೈನಿಕ ವಜಾ. ಪಾಕಿಸ್ತಾನಿ ಮಹಿಳೆಯನ್ನ ಮದುವೆಯಾಗಿದ್ದ ಮಾಹಿತಿ ಬಿಚ್ಚಿಟ್ಟಂತಹ ಆರೋಪ. ಪಾಕಿಸ್ತಾನಿ ಮಹಿಳೆಯನ್ನ ಮದುವೆಯಾಗಿದ್ದಂತಹ ಸೈನಿಕ ವಜಾ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಿಂದ ಸೈನಿಕ ವಜಾ. ಪಾಕಿಸ್ತಾನಿ ಮಹಿಳೆಯನ್ನ ಮದುವೆಯಾಗಿದ್ದ ಮಾಹಿತಿ ಮುಚ್ಚಿಟ್ಟಿದ್ದಂತಹ ಆರೋಪ. ಸಿಆರ್ಪಿಎಫ್ನ 41ನೇ ಬೆಟಾಲಿಯನ್ ಯೋಧ ಮುನೀರ್ ಅಹಮದ್ ವಜಾ ಆಗಿದ್ದಾರೆ. ಯಾಕಾಗಿ ಅಂದ್ರೆ ಪಾಕಿಸ್ತಾನಿ ಮಹಿಳೆಯನ್ನ ಮದುವೆ ಆಗಿದ್ದನ್ನ ಮುಚ್ಚಿಟ್ಟಿದ್ದು. ಆ ಪಾಕಿಸ್ತಾನಿ ಮಹಿಳೆಯ ವೀಸಾ ಅವಧಿಯನ್ನ ಮುಗಿದಿದ್ರೂ ಕೂಡ ಆಕೆಯನ್ನ ತನ್ನೊಂದಿಗೆ ಉಳಿಸಿಕೊಂಡ ಆರೋಪದಡಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಇದು ಗಂಭೀರ ಪ್ರಕರಣ ಅಂತ ಹೇಳಿ ಪರಿಗಣಿಸಿದಂತಹ ಸಿಆರ್ಪಿಎಫ್ ಮದುವೆ ಆಗಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಯಾರು. ಆ ಒಂದು ಮದುವೆ ಆಗಿರೋದನ್ನ ಮುಚ್ಚಿಟ್ಟಿರೋದು ತಪ್ಪು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿ ಮಹಿಳೆಯನ್ನ ಮದುವೆಯಾಗಿದ್ದ ಎನ್ನುವಂತಹ ಕಾರಣಕ್ಕಾಗಿ ಸೈನಿಕನನ್ನ ವಜಾ ಮಾಡಲಾಗಿದೆ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಿಂದ ಈ ಒಂದು ಸೈನಿಕ ವಜಾಗೊಂಡಿದ್ದಾರೆ. ಪಾಕಿಸ್ತಾನಿ ಮಹಿಳೆಯನ್ನ ಮದುವೆಯಾಗಿದ್ದಂತಹ ಮಾಹಿತಿಯನ್ನ ಮುಚ್ಚಿಟ್ಟಿದ್ದಂತಹ ಸೈನಿಕ ಸಿಆರ್ಪಿಎಫ್ನ 41ನೇ ಬೆಟಾಲಿಯನ್ ಯೋಧ ಮೊಹಮ್ಮದ್ ವಜಾ ಆಗಿದ್ದಾರೆ. ಕಾರಣ ಇಷ್ಟೇ, ಪಾಕಿಸ್ತಾನಿ ಮಹಿಳೆಯನ್ನ ಮದುವೆ ಆಗಿದ್ದನ್ನು ಮುಚ್ಚಿಟ್ಟಿರೋದು. ಮದುವೆ ಆಗಿರೋದು ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ, ಅದನ್ನ ಹೇಳ್ಬೇಕಲ್ವಾ, ಅದನ್ನ ಮಾಡಿಲ್ಲ. ಆ ಪಾಕಿಸ್ತಾನಿ ಮಹಿಳೆಯ ವೀಸಾ ಅವಧಿ ಮುಗಿದಿದ್ದರೂ ಕೂಡ ಆಕೆಯನ್ನ ತನ್ನೊಂದಿಗೆ ಉಳಿಸಿಕೊಂಡಿರುವಂತ ಆರೋಪ. ಈಗೇನಾಗ್ತಾ ಇದೆ ಪಹಲ್ಗಾಮ್ನಲ್ಲಿ ಅನ್ನೋದು ಗೊತ್ತಿದೆ. ಕೇಂದ್ರ ಸರ್ಕಾರ ಏನಂತ ಘೋಷಣೆ ಮಾಡಿತ್ತು ಅನ್ನೋದು ಗೊತ್ತಿದೆ. ಆ ಪಾಕಿಸ್ತಾನಿ ಮಹಿಳೆಯ ವೀಸಾ ಮುಗಿದಿದೆ ಆದ್ರೂ ಕೂಡ ನಿಮ್ಮ ಬಳಿಯೇ ಇಟ್ಕೊಂಡಿದ್ದು ಅಪರಾಧ, ತಪ್ಪದು. ನೀವೇ ಗೊತ್ತಿದ್ದವರೇ, ಕಾನೂನಿನ ಬಗ್ಗೆ ತಿಳ್ಕೊಂಡವರೇ ಈ ತರ ಮಾಡಿದ್ರೆ ಕಾನೂನಿನ ಅರಿವಿಲ್ಲದವರು ಅದು ಏನ್ ಮಾಡ್ತಾರೆ? ಆ ಒಂದು ಕಾರಣಕ್ಕೆ ಆತನನ್ನ ವಜಾ ಮಾಡಲಾಗಿದೆ. ಮುಂದೆ ಏನಾಗುತ್ತೆ ಆತನ ಪರಿಸ್ಥಿತಿ ಕಾದ್ ನೋಡ್ಬೇಕಾಗಿದೆ.